ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶುಮಿ ವ್ಲಾಗ್ಸ್. ಡ್ಯೂಟಿ ಮುಗಿಸ್ಕೊಂಡು ಈವ್ನಿಂಗ್ ಆಲ್ರೆಡಿ 5 ಆಗಿತ್ತು. ಊರಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ನನ್ನ ಮನೆಯಿಂದ ಹೊರಟಾಗ್ಲೇ 5:15 ಆಗಿಬಿಟ್ಟಿತ್ತು. ಮನೆಯಿಂದ ಹೊರಟು ಬಸ್ ಸ್ಟ್ಯಾಂಡಿಗೆ ಬಂದರೆ ಜನ ಕಡಿಮೆ ಇದ್ರು, ಬಟ್ ಬಸ್ ಕೂಡ ಬರ್ತಾ ಇರಲಿಲ್ಲ. ಬಂದಿದ್ದ ಬಸ್ ಎಲ್ಲ ಕೂಡ ರಶ್ ಇರ್ತಾನೆ ಇತ್ತು. ಊರಲ್ಲೊಂದು ದೇವಸ್ಥಾನದ ಫಂಕ್ಷನ್ ಇತ್ತು, ಅದಕ್ಕಾಗಿ ಹೋಗ್ತಾ ಇದ್ದೀನಿ. ಬಟ್ ಮನೆಯಲ್ಲಿ ಯಾರಿಗೂ ಹೇಳಿಲ್ಲ ನಾನು ಬರ್ತಾ ಇದ್ದೀನಿ ಅಂತ. ಎಲ್ಲ ಬಸ್ಸು ರಶ್ ಇತ್ತು, ಹೋಗ್ಲಿ ಹತ್ಕೊಳ್ಳೋಣ ಅಂತ ಒಂದು ಬಸ್ ಹತ್ತದೆ, ಅದು ಕೂಡ ರಶ್ ಇತ್ತು. ಬಟ್ ಸ್ಟ್ಯಾಂಡಿಂಗಲ್ಲೇ ಹೋಗಬೇಕಾಗಿ ಬಂತು. ಹೊರಟಿರೋದು ಎಲ್ಲರ ಮುಂದೆ ವಿಡಿಯೋ ಮಾಡೋದು ಅಷ್ಟು ಕಂಫರ್ಟಬಲ್ ಇರಲಿಲ್ಲ, ಸೊ ಅದಕ್ಕಾಗಿ ಸ್ಮೈಲ್ ಮಾಡ್ತಾ ಇಲ್ಲ ಅಷ್ಟೇ. ಕುಣಿಗಲಿಂದ ಸ್ವಲ್ಪ ಮುಂದೆ ಬಂದಮೇಲೆ ಸೀಟ್ ಸಿಕ್ತು. ಲಕ್ಕಿಲಿ ವಿಂಡೋ ಸೀಟೇ ಸಿಕ್ತು. ಈವ್ನಿಂಗ್ ಆಗಿದ್ದರಿಂದ ಕಾಫಿಗೆ ಅಂತ ಬಸ್ಸು ಸ್ಟಾಪ್ ಮಾಡಿದರು. ಸೊ ಕೆಳಗಡೆ ಇಳಿದು ಹೋಗೋದಕ್ಕಿಂತ ಮನೇಲೇ ಫ್ರೂಟ್ ತೊಗೊಂಡು ಬಂದಿದ್ದೆ, ಅದನ್ನೇ ತಿನ್ನೋಣ ಅಂತ ಅಂದ್ಕೊಂಡು ತಿಂತಾ ಇದ್ದೀನಿ. ಈವ್ನಿಂಗ್ ಆಗಿಬಿಟ್ಟಿತ್ತು, ಆಲ್ರೆಡಿ 7 ಆದರೂ ರೀಚ್ ಆಗಿರಲಿಲ್ಲ. ಒಬ್ಬಳೇ ಹೋಗ್ತಾ ಇದ್ದೆ. ಬೇರೆ ತುಂಬ ದಿನಗಳಾಗಿತ್ತು ಜಾಬಿಗೆ ಜಾಯಿನ್ ಆದಮೇಲೆ ಒಬ್ಬಳೇ ಈವ್ನಿಂಗ್ ಟೈಮ್ ಅದು ಊರಿಗೆ ಹೋಗೋದು ತುಂಬ ರೇರ್ ಆಗಿಬಿಟ್ಟಿತ್ತು. ಕೆಲವೊಂದು ಸತಿ ಒಬ್ಬರೇ ಜರ್ನಿ ಮಾಡೋದು ತುಂಬ ಪೀಸ್ಫುಲ್ ಆಗಿರುತ್ತೆ. ಫೈನಲಿ ರೀಚ್ ಆದೆ. ಇದು ನಮ್ಮ ತಾಲೂಕು ಬಸ್ ಸ್ಟ್ಯಾಂಡು. ಇಲ್ಲಿಂದ ಇನ್ನೊಂದು ಬಸ್ ಚೇಂಜ್ ಮಾಡಬೇಕು. ಸೊ ಬಸ್ ಸ್ವಲ್ಪ ಹೊತ್ತಾದ್ಮೇಲೆ ಸಿಕ್ತು. ಸೊ ಮತ್ತೆ ಹೋಗಿ ನಮ್ಮ ಬಸ್ ಸ್ಟ್ಯಾಂಡಲ್ಲೇ ಬೇಕ್ರಿಗೆ ಹೋಗಿದ್ದೆ. ಸೊ ಮನೆಗೆ ಸ್ವಲ್ಪ ಏನಾದರೂ ತೊಗೊಂಡು ಹೋಗೋಣ ಅಂತ. ಊರಲ್ಲಂತೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಎಲ್ಲ ರೋಡಲ್ಲೂ ಡೆಕೋರೇಟ್ ಮಾಡ್ತಾಯಿದ್ರು. ಒಬ್ಬರು ಕೂಡ ಇಲ್ಲ ರೋಡಲ್ಲಿ, ಎಲ್ಲರೂ ಕೂಡ ಟೆಂಪಲ್ ಹತ್ರನೇ ಇದ್ರು ಅನ್ಸುತ್ತೆ. ಮನೆ ಹತ್ರ ಬಂದ್ರೂ ಕೂಡ ಒಬ್ಬರು ಇಲ್ಲ. ಅಜ್ಜಿ ನನ್ನನ್ನು ದೂರದಿಂದ ನೋಡಿ ಬರ್ತಾ ಇದ್ದಾರೆ. ಅವರಿಗೂ ಹೇಳಿರಲಿಲ್ಲ, ಅವ್ರು ನಾನು ಅಂದ್ಕೊಂಡಿಲ್ಲ. ಬಂದರು, ಹತ್ರ ಬಂದಮೇಲೆ ನೋಡಿದ್ರು. ನೋಡಿ ಬೈತಾ ಇದ್ರು, ಬರಲ್ಲ ಅಂತಂದೆ. ಇಷ್ಟೊತ್ತಲ್ಲಿ ಯಾಕೆ ಬಂದಿದ್ಯಾ, ಇಷ್ಟು ಕಡಲೆ ಮಾಡ್ಕೊಂಡು ಬಂದಿದ್ಯಲ್ಲ ಅಂತ. ಇವರು ನಮ್ಮ ಅಮ್ಮ, ನನ್ನ ತಾಯಿ. ಅವ್ರಿಗೂ ಕೂಡ ತುಂಬ ಖುಷಿ ಆಯಿತು. ತಾತನ ರಿಯಾಕ್ಷನ್ ತುಂಬ ಎಕ್ಸೈಟೆಡ್ ಆಗಿರುತ್ತೆ ಅಂತ ಅಂದ್ಕೊಂಡೆ. ಅಷ್ಟೇನು ಎಕ್ಸೈಟೆಡ್ ಆಗಿರಲಿಲ್ಲ. ಬಟ್ ನಾ ಹೋಗಿದ್ದ ಟೈಮಲ್ಲೇ ಮೆರವಣಿಗೆ ಬರ್ತಾಯಿತ್ತು. ತುಂಬ ಜನ ಕಳಶ ಹೊತ್ತಿರೋರ್ನೆಲ್ಲ ನೋಡೋಕೆ ತುಂಬಾ ಖುಷಿ ಆಗ್ತಾಯಿತ್ತು. ಮೆರವಣಿಗೆ ಕೂಡ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಇನ್ನೂ ಮುಂದೆ ಚೆನ್ನಾಗಿರೋ ವಿಡಿಯೋಸ್ಗಳನ್ನ ನೋಡ್ಕೊಂಡು ಬರೋಣ. ಅದ್ರ ಮಧ್ಯ ಅಣ್ಣನ ಮನೆಗಂತ ಹೋಗಿದ್ವಿ. ಅಣ್ಣನ ಮಕ್ಕಳು ಇಬ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು. ಅವ್ರ ಕಳಶಗಳು, ಅಲಂಕಾರ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಇನ್ನು ಮುಂದೆ ತುಂಬ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಎಲ್ಲದನ್ನು. ಎಲ್ಲ ರಾ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಎಂಜಾಯ್ ಮಾಡೋದಕ್ಕೆ ಸಿಗುತ್ತೆ ಅಂತ. ನಂದಿತ ಮೋದಿನಿ ವಿಶ್ವ ವಿನೋದಿನಿ ನಂದನುತೆ ಭಗವತಿ ವೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಬಲ 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 ಬಲ
ಪ್ರೋಗ್ರಾಮ್ ಅಂತ ತುಂಬ ಚೆನ್ನಾಗಾಯಿತು. ಭರತನಾಟ್ಯ ಮಾಡ್ತಾ ಇರೋರಂತೂ ತುಂಬ ಚೆನ್ನಾಗಿ ಭರತನಾಟ್ಯ ಪರ್ಫಾರ್ಮೆನ್ಸ್ ಮಾಡಿದ್ರು. ಎಲ್ಲ ಮುಗಿಸಿ ದೇವ್ರ ಪ್ರಸಾದನ ಡಿನ್ನರ್ ಮಾಡೋಣ ಅಂತ ಅನ್ಕೊಂಡು ನಾನು, ಅಮ್ಮ, ಅಜ್ಜಿ, ತಾತ ಎಲ್ಲರೂ ಹೋಗಿದ್ವಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್.